Next topic ಬಂದ್ಬಿಟ್ಟು simplification of logical expressions using car maps. Simplification of logical expressions using car maps. Next ಹಿಂದಿನ ಟಾಪಿಕ್ ಗಳಲ್ಲಿ ಏನು ಮಾಡಿದ್ವಿ, simplification of logical expression using boolean algebra ಮಾಡಿದ್ವಿ. boolean algebra ಮಾಡಲಿಕ್ಕೆ boolean laws, boolean rules, boolean theorems ಅವಿಷ್ಟು ನೆನಪಿರಬೇಕಿತ್ತು. ಅದರಿಂದ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಈಗ ಇದು ಈಸಿಯೆಸ್ಟ್ ಮೆಥಡ್, ಸಿಂಪ್ಲಿಫಿಕೇಶನ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕಾರ್ ಮ್ಯಾಪ್ಸ್. ಕಾರ್ ಮ್ಯಾಪ್ಸ್ ಅಂತ ಏನಂತಂದ್ರೆ, ಮಾರಿಸ್ ಕಾರ್ನ್ ಅಂತ ಒಬ್ಬ ವ್ಯಕ್ತಿ, ಈ ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್ ಅಂತ, ಡೆವಲಪ್ಡ್ ದಿ ಕಾರ್ನ್ ಮ್ಯಾಪ್ ಅಟ್, ಈ ಕಾರ್ನ್ ಮ್ಯಾಪ್ ನ ಡೆವಲಪ್ ಮಾಡಿದ ಬೆಲ್ ಲ್ಯಾಬ್ಸ್ ಇನ್ 1953, 1953ರಲ್ಲಿ ಬೆಲ್ ಲ್ಯಾಬ್ಸ್ ಅಲ್ಲಿ ಮಾರಿಸ್ ಕಾರ್ನ್ ಅಂತ ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್ ಕಾರ್ನ್ ಮ್ಯಾಪ್ಸ್ ನ ಇನ್ವೆಂಟ್ ಮಾಡ್ದ. While designing digital circuit based telecommunication switching circuit, while designing digital logic based telecommunication telephone switching circuits, telephone switching circuits na digital logic base ಮಾಡಿ ಇನ್ವೆಂಟ್ ಮಾಡಬೇಕಾದ್ರೆ ಈ ಕಾರ್ನ್ ಮ್ಯಾಪ್ ನ ಇದು ಮಾಡ್ದ, ಇನ್ವೆಂಟ್ ಮಾಡ್ದ. Boolean function can be diagrammatically represented by means of car maps, K maps. A two variable function has 4 to the power 4 rows in the truth table. ಟೂ ವೇರಿಯಬಲ್ ಫಂಕ್ಷನ್ ಅಲ್ಲಿ 4 ರೋಸ್ ಇರುತ್ತೆ. ಟೂ ವೇರಿಯಬಲ್ ಎ ಅಂಡ್ ಬಿ ಆರ್ ಟೂ ವೇರಿಯಬಲ್ಸ್. ಟೂ ವೇರಿಯಬಲ್ ಫಂಕ್ಷನ್ ಅಲ್ಲಿ ಟ್ರೂತ್ ಟೇಬಲ್ ಅಲ್ಲಿ 4 ರೋಸ್ ಇರುತ್ತೆ. 1 2 3 4 ರೋ ಇರುತ್ತೆ. ಅದೇ ರೀತಿ 3 ವೇರಿಯಬಲ್ ಫಂಕ್ಷನ್ ಅಲ್ಲಿ 2 to the power 3 8 ರೋಸ್ ಇರುತ್ತೆ. 8 ರೋಸ್ ಇರುತ್ತೆ. ಅದೇ ರೀತಿ 4 ವೇರಿಯಬಲ್ ಫಂಕ್ಷನ್ ಅಲ್ಲಿ 16 ರೋಸ್ ಇರುತ್ತೆ. 2 to the power 4 16 ರೋಸ್ ಇರುತ್ತೆ. ಅದೇ ಎನ್ ವೇರಿಯಬಲ್ ಫಂಕ್ಷನ್ ಅಲ್ಲಿ 2 to the power n ರೋಸ್ ಇರುತ್ತೆ. ಟ್ರೂತ್ ಟೇಬಲ್ ಅಲ್ಲಿ ಈ ಕೆ ಮ್ಯಾಪ್ ಈಸ್ ಡ್ರಾನ್ ಸಚ್ ದಟ್, ಅದರಿಂದ ಟ್ರೂತ್ ಟೇಬಲ್ ಇಂದ ಕೆ ಮ್ಯಾಪ್ ಬರೆಯೋದು. ಕೆ ಮ್ಯಾಪ್ ಈಸ್ ಡ್ರಾನ್ ಸಚ್ ದಟ್ ಈಚ್ ರೋ ಆಫ್ ದಿ ಟೇಬಲ್ ಕರೆಸ್ಪಾಂಡ್ಸ್ ಟು ಎ ಸೆಲ್ ಇನ್ ದಿ ಮ್ಯಾಪ್. ಈಚ್ ರೋ ಆಫ್ ದಿ ಟೇಬಲ್ ಕರೆಸ್ಪಾಂಡ್ಸ್ ಎ ಸೆಲ್ ಇನ್ ದಿ ಮ್ಯಾಪ್. ಇದನ್ನ ಸೆಲ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು 2 ವೇರಿಯಬಲ್ ಕೆ ಮ್ಯಾಪ್. 2 ವೇರಿಯಬಲ್ ಕೆ ಮ್ಯಾಪ್ ಅಲ್ಲಿ 2 ವೇರಿಯಬಲ್ಸ್ ಇರುತ್ತೆ, 4 ರೋಸ್ ಇರುತ್ತೆ. ಅದನ್ನ ಬರಿಬೇಕಾದ್ರೆ ಈ ರೀತಿ ಬಾಕ್ಸ್ ಹಾಕಿ 4 ಬಾಕ್ಸ್. 2 ವೇರಿಯಬಲ್ ಕೆ ಮ್ಯಾಪ್ ಎ ಬಿ, ಇದು ಎ ಬಿ, ಇದು ಎ ಬಾರ್ ಎ, ಬಿ ಬಾರ್ ಬಿ, ಎಫ್ ಆಫ್ 0 0. ಎಫ್ ಆಫ್ 0 0 ಅಂದ್ರೆ ಇದು ಇಲ್ಲೇನಿರುತ್ತೆ ಅದನ್ನ ಇಲ್ಲಿ ಬರಿತೀವಿ, ಎ ಬಾರ್ ಬಿ ಬಾರ್. ಇಲ್ಲಿ ಎಫ್ ಆಫ್ 0 1, ಎಫ್ ಆಫ್ 0 1 ಇಲ್ಲೇನಿರುತ್ತೆ ಅದು ಬರಿತೀವಿ. ಇದು 0 ಸೆಲ್, ಇದು 1 ಸೆಲ್. ಎಫ್ ಆಫ್ 1 0 ಇದು 2, ಎಫ್ ಆಫ್ 1 1 3, ಎ ಬಿ, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ ಬಾರ್, ಎ ಬಿ. 4 ಸೆಲ್ ಇರುತ್ತೆ. ಈಚ್ ಸೆಲ್ ಅಲ್ಲಿ ಈ ಔಟ್ಪುಟ್ ಏನಿರುತ್ತೋ ಅದನ್ನ ಬರಿತೀವಿ. ಅದು 2 ವೇರಿಯಬಲ್. A1 is placed in a cell corresponding to row for which the function evaluates to 1 and 0, placed in the cell corresponding to a row of which the function evaluates to 0. The cells are so arranged in such a way that physical adjacent cells are logically adjacent. ಈ ಸೆಲ್ಸ್ಗಳನ್ನ ಹೇಗೆ ಡಿಸೈನ್ ಮಾಡಿದಾರೆ ಅಂತಂದ್ರೆ, ಫಿಸಿಕಲ್ ಅಡ್ಜಸೆಂಟ್ ಸೆಲ್ಸ್ ಆರ್ ಲಾಜಿಕಲಿ ಅಡ್ಜಸೆಂಟ್ಸ್ ಆಗಿರ್ತವೆ. ಫಿಸಿಕಲ್ ಅಡ್ಜಸೆಂಟ್ ಆಗಿರೋವು ಲಾಜಿಕಲಿಗನೇ ಅಡ್ಜಸೆಂಟ್ ಆಗಿರುತ್ತೆ. ಎ ಬಾರ್ ಬಿ ಬಾರ್ ಎ ಬಿ ಬಾರಿಗೆ ಅಡ್ಜಸೆಂಟ್, ಎ ಬಾರ್ ಬಿ ಬಾರ್ ಎ ಬಿ ಬಾರಿಗೆ ಅಡ್ಜಸೆಂಟ್, ಮತ್ತೆ ಎ ಬಾರ್ ಬಿಗೆ ಅಡ್ಜಸೆಂಟ್. ಇವೆರಡಕ್ಕೆ ಇದು ಅಡ್ಜಸೆಂಟ್. 0 2 1 ಗೆ ಅಡ್ಜಸೆಂಟ್, 1 0 3 ಗೆ ಅಡ್ಜಸೆಂಟ್. ಎ ಬಾರ್ ಬಿ ಇಸ್ ಅಡ್ಜಸೆಂಟ್ ಟು ಎ ಬಾರ್ ಬಿ. ಎ ಬಾರ್ ಬಿ ಇದು ಎ ಬಾರ್ ಬಿ ಇಸ್ ಅಡ್ಜಸೆಂಟ್ ಟು ಎ ಬಾರ್ ಬಿ ಬಾರ್ ಅಂಡ್ ಎ ಬಿ. ಎ ಬಾರ್ ಬಿ ಬಾರ್ ಅಂಡ್ ಎ ಬಿ. ಎ ಬಾರ್ ಬಿ ಬಾರ್ ಅಂಡ್ ಎ ಬಿ ಎಲ್ಲಿದೆ ನೋಡ್ರಿ, 0 1 0 1 ಇಲ್ಲಿದೆ. ಎ ಬಾರ್ ಬಿ ಬಾರ್ ಇದು ಅಂಡ್ ಎ ಬಿ ಇದು, ಇವೆರಡಕ್ಕೆ ಇದು ಅಡ್ಜಸೆಂಟ್ ಆಗಿರುತ್ತೆ. 3 ವೇರಿಯಬಲ್ ಕೆ ಮ್ಯಾಪ್ ಹಿಂಗ್ ಕೆಳಗಡೆ ಇದೆ ನೋಡಿ. ಇಲ್ಲಿ ಎ ಬಿ ಇದು ಬಂದ್ಬಿಟ್ಟು ಎ ಬಾರ್, ಈ ಲೈನ್. ಈ ಕೆಳಗಡೆ ಬಂದ್ಬಿಟ್ಟು ಎ, ಇದು ಬಿ ಬಾರ್ ಸಿ ಬಾರ್, ಬಿ ಬಾರ್ ಸಿ, ಬಿ ಸಿ, ಬಿ ಸಿ ಬಾರ್. 0 1 ಇಲ್ಲಿ 2, ಇಲ್ಲಿ 3, 0 1 ಇಲ್ಲಿ 2, ಲಾಸ್ಟ್ ಸೆಲ್ 2, ಅದರ ಹಿಂದಿನ ಸೆಲ್ 3, 4 5, ಲಾಸ್ಟ್ ಸೆಲ್ 6, ಅದರ ಹಿಂದಿನ ಸೆಲ್ 7. ಎ ಬಾರ್ ಬಿ ಬಾರ್ ಸಿ ಬಾರ್ ಇದು ಎ ಬಾರ್ ಬಿ ಬಾರ್ ಸಿ ಬಾರ್, ಎ ಬಾರ್ ಬಿ ಬಾರ್ ಸಿ, ಎ ಬಾರ್ ಬಿ ಬಾರ್ ಸಿ, ಎ ಬಾರ್ ಬಿ ಸಿ, ಎ ಬಾರ್ ಬಿ ಸಿ ಬಾರ್.
A B bar C bar, A B bar C, A B C, A B C bar. ಇದು ಸೆಲ್ಸ್. ಇದು ಏನಿರುತ್ತೆ ಅದನ್ನ ಇಲ್ಲಿ ಔಟ್ಪುಟ್ ಹಾಕ್ತೀವಿ. ಟು ಟೇಬಲ್ ಅಲ್ಲಿ ಏನಿರುತ್ತೋ ಇಲ್ಲಿ ಹಾಕ್ತಿವಿ, ಅದನ್ನ ಔಟ್ಪುಟ್ಸ್ ನ ಈ ವೇರಿಯೇಬಲ್ ಹಾಕ್ತಿವಿ. 4 ವೇರಿಯೇಬಲ್ ಕೆ ಮ್ಯಾಪ್ ಅಲ್ಲಿ ಇದು ನೋಡ್ರಿ ಎ ಬಿ ಸಿ ಡಿ 4 ವೇರಿಯೇಬಲ್ ಕೆ ಮ್ಯಾಪ್ ಅಲ್ಲಿ ಇಲ್ಲಿ ಎ ಬಿ, ಇಲ್ಲಿ ಸಿ ಡಿ, ಇಲ್ಲಿ ಎ ಬಾರ್ ಬಿ ಬಾರ್, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್. 0 ಸೆಲ್ 1 2 3 4 5 6 7. ಇಲ್ಲಿ ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಇಲ್ಲಿ ಎ ಬಿ, ಇಲ್ಲಿ ಎ ಬಿ ಬಾರ್, ಇಲ್ಲಿ 8 7 ಇಲ್ಲಿ ಮುಗಿದ್ಮೇಲೆ ಇಲ್ಲಿ 8 9 10 11 12 13 14 15. A bar B bar C bar D bar, A bar B bar C bar D, A bar B bar C D, A bar B bar C D bar, A bar B C bar D, A bar B C bar D, A bar B bar C bar D bar, sorry, A bar B C bar D bar, A bar B C bar D, A bar B C D, A bar B C D bar, A B C bar D bar, A B C bar D, A B C D, A B C D bar, A B bar C bar D, A B bar C bar D, A B bar C bar D bar, sorry, A B bar C bar D bar, A B bar C bar D, A B bar C D, A B bar C D bar. 0 1 2 3 0 1 2 3 4 5 6 7 8 9 10 11 12 13 14 15. ಈ ಸೆಲ್ಸ್ ಈ ರೀತಿ ಇದರಲ್ಲಿ ಹಾಕ್ತೀವಿ. 0 ಇಂದ 15 ವರೆಗೆ ಬರ್ದಿರೋದು. 0 0 0 0 0 1 0 1 0 0 1 0 0 0 1 1 0 1 0 0 0 1 0 1 0 1 1 0 0 0 1 1 1 0 0 1 0 0 1 1 0 1 0 1 0 1 1 1 1 0 0 1 1 0 1 1 1 1 0 1 1 1 1. ಇದಿಷ್ಟು 4 ವೇರಿಯೇಬಲ್ ಟ್ರೂತ್ ಟೇಬಲ್ ಬರೆದ್ರೆ ಫಂಕ್ಷನ್ಸ್ ಬರುತ್ತೆ. ಅದನ್ನ ಇಲ್ಲಿ ಯಾವ ರೀತಿ ಹಾಕಬೇಕು, 3 ವೇರಿಯೇಬಲ್ ಯಾವ ರೀತಿ ಹಾಕಬೇಕು, 0 1 2 3 4 5 6 7 0 1 2 3 4 5 6 7 8 9 10 11 12 13 14 15. 2 ವೇರಿಯೇಬಲ್ ಅಲ್ಲಿ 0 1 2 3, 1 ವೇರಿಯೇಬಲ್ ಅಲ್ಲಿ 0 1. ಇದಿಷ್ಟು ಕೆ ಮ್ಯಾಪ್ ರೆಪ್ರೆಸೆಂಟೇಷನ್. 1 ವೇರಿಯೇಬಲ್ ಕೆ ಮ್ಯಾಪ್ ಇದು ಟ್ರೂತ್ ಟೇಬಲ್ ಹಿಂಗಿರುತ್ತೆ. 2 ವೇರಿಯೇಬಲ್ ಕೆ ಮ್ಯಾಪ್ ಇದು ಟ್ರೂತ್ ಟೇಬಲ್ ಹಿಂಗಿರುತ್ತೆ. 3 ವೇರಿಯೇಬಲ್ ಟ್ರೂತ್ ಟೇಬಲ್ ಇದು ಕೆ ಮ್ಯಾಪ್ ಹಿಂಗಿರುತ್ತೆ. 4 ವೇರಿಯೇಬಲ್ ಟ್ರೂತ್ ಟೇಬಲ್ ಇದು ಕೆ ಮ್ಯಾಪ್ ಹಿಂಗ್ ಬರುತ್ತೆ. ಇದು ನಿಮಗೆ ಮಂದಟ್ಟಾಗಬೇಕು. ಹೆಂಗೆ ಎಲ್ಲ ಟ್ರೂತ್ ಟೇಬಲ್ ಇಂದ ಹೆಂಗೆ ಡೇಟಾ ಹಾಕಬೇಕು, ಟ್ರೂತ್ ಟೇಬಲ್ ಇಂದ ಹೆಂಗೆ ಡೇಟಾ ಹಾಕಬೇಕು, ಟ್ರೂತ್ ಟೇಬಲ್ ಹಿಂಗೆ ಕೊಟ್ಟಿರ್ತಾರಲ್ಲ, ಟ್ರೂತ್ ಟೇಬಲ್ ಕೊಟ್ಟಿರೋದನ್ನ ಹೆಂಗೆ ಇದು ಹಾಕಬೇಕು. 0 ಇಲ್ಲಿ 1 ಇಲ್ಲಿ 2 ಇಲ್ಲಿ 3 ಇಲ್ಲಿ 4 5 6 7 0 1 2 2 3 4 5 6 7 8 9 10 11 12 13 14 15. 0 1 2 3 0 1 ಇದು ಕೆ ಮ್ಯಾಪ್. ಇದನ್ನ ನೀವು ನೋಡ್ಕೊಂಡ್ರಿ. 1 ವೇರಿಯೇಬಲ್ 2 ವೇರಿಯೇಬಲ್ 3 ವೇರಿಯೇಬಲ್ 4 ವೇರಿಯೇಬಲ್. ನೆಕ್ಸ್ಟ್ ನಿಮಗೆ ಲಾಜಿಕಲ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕೆ ಮ್ಯಾಪ್ ಸಿಂಪ್ಲಿಫಿಕೇಶನ್ ಮಾಡ್ತೀವಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಬೇಸಿಕ್, ಇದು ಹೆಂಗ್ ಬರುತ್ತೆ ಕೆ ಮ್ಯಾಪ್ ಅಂತ. 1 ವೇರಿಯೇಬಲ್ ಕೆ ಮ್ಯಾಪ್. 1 ವೇರಿಯೇಬಲ್ ಬೂಲಿಯನ್ ಫಂಕ್ಷನ್ ಹ್ಯಾಸ್ 2 to the power 1. 1 ವೇರಿಯೇಬಲ್ ಫಂಕ್ಷನ್ 2 to the power 1 rows in the truth table. ಅಂದ್ರೆ 2 to the power 1 ಅಂದ್ರೆ 2 rows in the truth table. So 1 variable k map format is shown in figuring ಬರುತ್ತೆ. 1 variable k map 0 1 f of 1 f of 0 f of 1 a bar. 2 variable k map. 2 variable boolean function has 4 rows, 2 to the power 2 rows in the truth table as shown in the figure. ಇಲ್ಲಿ ಬರೆದ್ರೆ 4 rows ಇರುತ್ತೆ. So k map ಆ ರೀತಿ ಬರುತ್ತೆ. The 3 variable boolean function has 8 2 to the power 3 rows in the truth table shown in the figure. The car map for the 3 variable boolean function is shown in the figure. ಇಲ್ಲಿ ಬರೆದಿದೆ ನೋಡ್ರಿ, ಈ ತರ car map ಬರುತ್ತೆ. We can ensure that all cells including those at the left and right extremes are logically and physically adjacent. 3 cells. Imagine folding the 3 variable map over a cylinder. Then this assures that. ಈಗ ಇದಕ್ಕೆ ಇದು 0 ಸೆಲ್ಗೆ 1 ಸೆಲ್ 4 ಸೆಲ್ 2 ಸೆಲ್ ಇದಿಷ್ಟು ಅಡ್ಜಸೆಂಟ್ ಸೆಲ್ಸ್. ಅಡ್ಜಸೆಂಟ್ ಸೆಲ್ಸ್ ಅಂದ್ರೆ ಗ್ರೂಪಿಂಗ್ ಅಂತ ಬರುತ್ತೆ. ಗ್ರೂಪಿಂಗ್ ಮಾಡ್ಬೇಕಾದ್ರೆ ಇವೆರಡನ್ನ ಗ್ರೂಪ್ ಮಾಡಬಹುದು, ಇವೆರಡನ್ನ ಗ್ರೂಪ್ ಮಾಡಬಹುದು, ಇವೆರಡನ್ನ ಗ್ರೂಪ್ ಮಾಡಬಹುದು. ಅದೇ ಅಡ್ಜಸೆಂಟ್ ಸೆಲ್ಸ್.
for 4 variable k map. 4 variable Boolean function has 16 rows, 2 to the power 4, 16 rows, the truth table shown in the figure. This is truth table ಬರುತ್ತೆ k map ಹಂಗೆ ಬರುತ್ತೆ. ಇವಾಗ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕೆ ಮ್ಯಾಪ್ ದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು? ಸಿನ್ಸ್ ಇಟ್ ಈಸ್ ಡಯಾಗ್ರಾಮಿಕಲ್ ಮೆಥಡ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ, ಯಾಕಂದ್ರೆ ಡಯಾಗ್ರಾಮಿಕಲ್ ಮೆಥಡ್. ಈ ಡಯಾಗ್ರಾಮ್ಗಳು ನೀವು ಮೈಂಡಲ್ಲಿ ನೆನ್ಪಿಡ್ಕೊಂಡು ಯಾವ ವೇರಿಯೇಬಲ್ ಎಲ್ಲ ಹಾಕ್ಬೇಕು, ಯಾವ ಟ್ರೂತ್ ಟೇಬಲ್ ಇಂದ ಹೆಂಗೆ ಈ ಸೆಲ್ಗಳಲ್ಲಿ ಡೇಟಾ ಹಾಕ್ಬೇಕು ಅನ್ನೋದು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನೀವು ಇದು ಈಸಿ. ಯಾಕಂದ್ರೆ ಬೂಲಿಯನ್ ಲಾಸ್ ನೆನ್ಪಿಡ್ಕೊಳ್ಬೇಕಾಗಿಲ್ಲ, ಬೂಲಿಯನ್ ರೂಲ್ಸ್ ನೆನ್ಪಿಡ್ಕೊಳ್ಬೇಕಾಗಿಲ್ಲ, ಬೂಲಿಯನ್ ಥಿಯರಮ್ಸ್ ನೆನ್ಪಿಡ್ಕೊಳ್ಬೇಕಾಗಿಲ್ಲ. ಅವು ಮೂರು ನೆನ್ಪಿಡ್ಕೊಂಡು ಅವಾಗ ನಾವು ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಶನ್ ಮಾಡ್ತಿದ್ವಿ. ಇಲ್ಲಿ ಜಸ್ಟ್ ಈ ಡಯಾಗ್ರಾಮ್ ನೆನ್ಪಿಡ್ಕೊಂಡ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮಾಡ್ಬಿಡ್ಬೋದು. ಸೊ ಇದು ಅಡ್ವಾಂಟೇಜ್. ಅಪ್ ಟು 4 ವೇರಿಯೇಬಲ್ ಬೂಲಿಯನ್ ಫಂಕ್ಷನ್ ಸಿಂಪ್ಲಿಫೈಯಿಂಗ್ ದಿ ಎಕ್ಸ್ಪ್ರೆಷನ್ ಇಸ್ ವೆರಿ ಈಸಿ. 4 ವೇರಿಯೇಬಲ್ ವರೆಗೆ 1 ವೇರಿಯೇಬಲ್ 2 ವೇರಿಯೇಬಲ್ 3 ವೇರಿಯೇಬಲ್ 4 ವೇರಿಯೇಬಲ್ ವರೆಗೆ ಇಟ್ ಈಸ್ ವೆರಿ ಈಸಿ ಟು ಸಿಂಪ್ಲಿಫೈ. ಬೋತ್ SOP and POS expression can be simplified using K-maps. SOP, POS ಅಂತ ಎಕ್ಸ್ಪ್ರೆಷನ್ ಇರ್ತದೆ, ಸಮ್ ಆಫ್ ಪ್ರಾಡಕ್ಟ್ ಪ್ರಾಡಕ್ಟ್ ಆಫ್ ಸಮ್ ಅಂತ. ಅವೆರಡನ್ನೂ ನಾವು ಈಸಿಯಾಗಿ ಇದರಲ್ಲಿಂದ ಸಿಂಪ್ಲಿಫಿಕೇಶನ್ ಮಾಡಬಹುದು. ಸಿಂಪ್ಲಿಫಿಕೇಶನ್ ಡಿಸ್ಅಡ್ವಾಂಟೇಜಸ್. ಇವಾಗ ಸಿಂಪ್ಲಿಫೈಯಿಂಗ್ ದಿ ಎಕ್ಸ್ಪ್ರೆಷನ್ ಇಸ್ ಡಿಫಿಕಲ್ಟ್ ವೆನ್ ದಿ ನಂಬರ್ ಆಫ್ ವೇರಿಯೇಬಲ್ಸ್ ಇಸ್ ಗ್ರೇಟರ್ ದನ್ 4. 4 ಕಿಂತ ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಸಿಂಪ್ಲಿಫೈ ಮಾಡೋದು. ಕೇರ್ ಮಸ್ಟ್ ಬಿ ಟೇಕನ್ ಟು ಫಿಲ್ ದ ಸೆಲ್ಸ್. ಸೆಲ್ ಫಿಲ್ ಮಾಡ್ಬೇಕಾದ್ರೆ ಕೇರ್ ವೆರಿ ಕೇರ್ಫುಲ್ ಆಗಿರ್ಬೇಕು. ಸೆಲ್ ಫಿಲ್ ಮಾಡ್ಬೇಕಾದ್ರೆ ಟ್ರೂತ್ ಟೇಬಲ್ ಇಂದ ಸೆಲ್ ವ್ಯಾಲ್ಯೂಸ್ ಫಿಲ್ ಮಾಡ್ತೀವಲ್ಲ ಅವಾಗ ಕೇರ್ ಆಗಿರ್ಬೇಕು. ಅಲ್ಲೇನೋ ಮಿಸ್ ಆಯ್ತು ಅಂದ್ರೆ ಮಿಸ್ ಆಗುತ್ತೆ. ವಿತ್ ದಿ ಕರೆಸ್ಪಾಂಡಿಂಗ್ ಡಿಜಿಟ್ ಟೇಕನ್ ಫ್ರಮ್ ದಿ ಟ್ರೂತ್ ಟೇಬಲ್ ಬೂಲಿಯನ್ ಎಕ್ಸ್ಪ್ರೆಷನ್ ಬೂಲಿಯನ್ ಎಕ್ಸ್ಪ್ರೆಷನ್ ಇಂದ ಫಿಲ್ ಮಾಡು, ಇಲ್ಲ ಟ್ರೂತ್ ಟೇಬಲ್ ಇಂದ ಫಿಲ್ ಮಾಡು. ಬೂಲಿಯನ್ ಎಕ್ಸ್ಪ್ರೆಷನ್ ಅಂದ್ರೆ A B bar C bar D bar, A bar B bar C bar D bar ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. A bar B bar C bar D ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. A bar B bar C D ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. A bar B bar C bar D bar ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. ಇದು ಬರೆಯೋದು ನೆನ್ಪಿಡ್ಕೊಳ್ರಿ. A bar B bar, A bar B, A B, A B bar, C bar D bar, C bar D, C D, C D bar. ಆಮೇಲೆ ಇವೆರಡನ್ನು ಮಿಕ್ಸ್ ಮಾಡಿ ಬರೆಯೋದು, ಇವೆರಡನ್ನು ಮಿಕ್ಸ್ ಮಾಡಿ ಬರೆಯೋದು, ಇವೆರಡನ್ನು ಮಿಕ್ಸ್ ಮಾಡಿ ಬರೆಯೋದು, ಇವೆರಡನ್ನು ಮಿಕ್ಸ್ ಮಾಡಿ ಬರೆಯೋದು. ಆ ರೀತಿ ಅದು ಎಕ್ಸ್ಪ್ರೆಷನ್. ಬೂಲಿಯನ್ ಎಕ್ಸ್ಪ್ರೆಷನ್ ಇಂದನಾ ನೀವು ಫಿಲ್ ಅಪ್ ಮಾಡು, ಇಲ್ಲ ಟ್ರೂತ್ ಟೇಬಲ್ ಇಂದನಾ ಫಿಲ್ ಅಪ್ ಮಾಡು. ಟ್ರೂತ್ ಟೇಬಲ್ ಇಂದ ಫಿಲ್ ಅಪ್ ಮಾಡ್ಬೇಕಾದ್ರೆ 0 1 2 3 4 5 6 7 8 9 10 11 12 13 14 15 ಆ ರೀತಿ. ಇಲ್ಲ ಎಕ್ಸ್ಪ್ರೆಷನ್ ಅಂದ್ರೆ ಬೂಲಿಯನ್ ಎಕ್ಸ್ಪ್ರೆಷನ್ ಅಂದ್ರೆ ಬೂಲಿಯನ್ ಎಕ್ಸ್ಪ್ರೆಷನ್ ಇದೆ ನೆನ್ಪಿಟ್ಕೊಂಡಿರ್ಬೇಕು. 3 ವೇರಿಯೇಬಲ್ ಅಂದ್ರೆ 0 1 2 3 4 5 6 7. A bar B bar C bar, A bar B bar C, A B C, A bar B C bar. ಇಲ್ಲಿ A ಬಾರ್, ಇಲ್ಲಿ B ಬಾರ್ C ಬಾರ್, B ಬಾರ್ C, B C, B C ಬಾರ್. A B ಬಾರ್ C ಬಾರ್, B ಬಾರ್ C, B C, B C ಬಾರ್. ಅದರ ಜೊತೆ ಕಾಂಬಿನೇಷನ್ ಒಳಗಡೆ 2 ವೇರಿಯೇಬಲ್ ಗೆ A ಬಾರ್ B ಬಾರ್, A ಬಾರ್ B, A B ಬಾರ್, A B 0 1 2 3 ಅದಿಷ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ ರೂಲ್ಸ್ ಫಾರ್ ಗ್ರೂಪಿಂಗ್ ಇನ್ ಕೆ ಮ್ಯಾಪ್ಸ್. ಕೆ ಮ್ಯಾಪ್ ಅಲ್ಲಿ ಗ್ರೂಪಿಂಗ್ ಮಾಡ್ಬೇಕಾದ್ರೆ ರೂಲ್ಸ್ ಇದಾವೆ, ಇದು ಕರೆಕ್ಟಾಗಿ ನೋಡ್ಕೊಳ್ರಿ. 1 ವೇರಿಯೇಬಲ್ ಕೆ ಮ್ಯಾಪ್ ಇದು, ಇದು 2 ವೇರಿಯೇಬಲ್ ಕೆ ಮ್ಯಾಪ್, ಇದು 3 ವೇರಿಯೇಬಲ್ ಕೆ ಮ್ಯಾಪ್. ಇನ್ನೇ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಸ್ ಮಾಡ್ತಾ ಹೋದಂಗೆಲ್ಲ ಅವಾಗ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ಜಸ್ಟ್ ಅದರದ್ದು ಹೆಂಗೆ ಬರುತ್ತೆ ಅನ್ನೋದು ತಿಳ್ಕೊಂಡು 4 ವೇರಿಯೇಬಲ್. ಈಗ ರೂಲ್ಸ್ ಫಾರ್ ದಿ ಗ್ರೂಪಿಂಗ್ ಆಫ್ ಕೆ ಮ್ಯಾಪ್. ಕೆ ಮ್ಯಾಪ್ನ ಗ್ರೂಪ್ ಮಾಡೋದು ರೂಲ್ಸ್ ಹಿಂಗಿರುತ್ತೆ. 2 ವೇರಿಯೇಬಲ್ ಕೆ ಮ್ಯಾಪ್ ಹಿಂಗಿದೆ ಅಂದ್ಕೊಳ್ಳಿ. A B 0 1 0 1, 0 ಅಂದರೆ B ಬಾರ್, B ಅಂದರೆ 0, A ಬಾರ್ ಅಂದರೆ 0, A ಅಂದರೆ 1. ಇಲ್ಲಿ 0 0 1 1 ಇತ್ತು ಅಂದ್ಕೊಳ್ರಿ. ಅವಾಗ ಗ್ರೂಪಿಂಗ್ ಹೆಂಗೆ ಮಾಡಬೇಕು? ಹಿಂಗೆ ಗ್ರೂಪ್ ಮಾಡಬೇಕು. ಇವೆರಡು ಗ್ರೂಪ್ ಮಾಡಬೇಕು. ಒನ್ಸ್ನ ಗ್ರೂಪ್ ಮಾಡಬೇಕು. ಹಿಂಗೆ ಗ್ರೂಪ್ ಮಾಡಿದ್ರೆ ತಪ್ಪು. ಈ 1 ಜೊತೆ 0 ಗ್ರೂಪ್ ಮಾಡಕ್ ಬರಲ್ಲ, ಈ 1 ಜೊತೆ 0 ಗ್ರೂಪ್ ಮಾಡಕ್ ಬರಲ್ಲ, ತಪ್ಪು. ಹಿಂಗೆ ಗ್ರೂಪ್ ಮಾಡ್ಬೇಕು. ಅಡ್ಜಸೆಂಟ್ ಸೆಲ್ಸ್ ಮಾತ್ರ ಗ್ರೂಪ್ ಮಾಡಬೇಕು. ಇವಾಗ ಹಿಂಗಿರುತ್ತೆ ಅನ್ಕೊಳ್ಳಿ. ಝೀರೋ 1 1 1 ಹಿಂಗಿರುತ್ತೆ ಅನ್ಕೊಳ್ಳಿ. ಈಗ A B 0 1 0 1
ಇವಾಗ ಗ್ರೂಪಿಂಗ್ ಈ ಒನ್ ಜೊತೆ ಇದು ಅಡ್ಜಸೆಂಟ್ ಸೆಲ್, ಈ ಒನ್ ಜೊತೆ ಇದು ಗ್ರೂಪಿಂಗ್, ಇದು ರೈಟ್ ಗ್ರೂಪಿಂಗ್. ಇವಾಗ ಇಲ್ಲಿ ಒನ್ ಐತಿ ಇಲ್ಲಿ ಒನ್ ಐತಿ ಅಂದ್ರೆ ಇದು ಗ್ರೂಪಿಂಗ್ ಮಾಡಕ್ ಬರಲ್ಲ, ಯಾಕಂದ್ರೆ ಇದು ಅಡ್ಜಸೆಂಟ್ ಆಗಿರಲ್ಲ. ಅಡ್ಜಸೆಂಟ್ ಸೆಲ್ಸ್ ಯಾವುದು ಅದಕ್ಕೆ ಮಾತ್ರ ಗ್ರೂಪ್ ಮಾಡಕ್ ಆಗುತ್ತೆ. ಇದ್ರ ಜೊತೆ ಇದು ಅಡ್ಜಸೆಂಟ್, ಇದ್ರ ಜೊತೆ ಇದು ಅಡ್ಜಸೆಂಟ್, ಹಿಂಗ್ ಗ್ರೂಪ್ ಮಾಡಕ್ ಬರಲ್ಲ. ಈ ಒನ್ ಗ್ರೂಪ್ ಮಾಡಕ್ ಬರಲ್ಲ. ಗ್ರೂಪ್ ಮಾಡ್ಬೇಕಾದ್ರೆ 1 ಅಥವಾ 2 ಅಥವಾ 4 ಅಥವಾ 8 ಆರ್ ಇನ್ ಜನರಲ್ 2 to the power n cells. 2 to the power n cells, that is the number of ones in the group is power of 2. 2 to the power ಆಗಿರಬೇಕು ones, number of ones 1 ಅಥವಾ 2 ಅಥವಾ 4 ಅಥವಾ 8 ones ಇದ್ರೆ ಗ್ರೂಪ್ ಮಾಡಬಹುದು. ಅಥವಾ 16 2 to the power n ಅಂತ ನೆನ್ಪಿಟ್ಕೊಳ್ರಿ. 2 to the power 1, 2 to the power 1 ಅಂತಂದ್ರೆ 2 ಇರಬೇಕು. 2 to the power 0 ಅಂತಂದ್ರೆ 1. ಒಂದು ಸಿಂಗಲ್ ಇದ್ರೂ ಗ್ರೂಪ್ ಮಾಡಬಹುದು, ಅಥವಾ 2 ಇದ್ರೆ ಗ್ರೂಪ್ ಮಾಡಬಹುದು. 2 to the power 2 2 4 ಇದ್ರೆ ಗ್ರೂಪ್ ಮಾಡಬಹುದು, 4 ಒನ್ಸ್ ಇದ್ರೆ ಗ್ರೂಪ್ ಮಾಡಬಹುದು. 2 to the power 3 8 ಒನ್ಸ್ ಇದ್ರೆ ಗ್ರೂಪ್ ಮಾಡಬಹುದು. 2 to the power 4 16 ಒನ್ಸ್ ಇದ್ರೆ ಗ್ರೂಪ್ ಮಾಡಬಹುದು. ಈ ರೀತಿ ಗ್ರೂಪ್ ಮಾಡಕ್ಕೆ 2 to the power ಅಲ್ಲಿ ಇರಬೇಕು, ಅದು ರೂಲ್ಸ್. ನೆಕ್ಸ್ಟ್ ರೂಲ್ ಬಂದ್ಬಿಟ್ಟು 3 ones ನ ಗ್ರೂಪ್ ಮಾಡಕ್ ಬರಲ್ಲ. 3 ವೇರಿಯೇಬಲ್ ಹೆಂಗಿರುತ್ತೆ, 3 ವೇರಿಯೇಬಲ್ ಕೆ ಮ್ಯಾಪ್ ABC 0 0 0 1 1 1 1 0 0 1 0 0 1 1 0 0 0 0. ಈ ರೀತಿ ಇದ್ರೆ ಇವೆರಡು ಅಡ್ಜಸೆಂಟ್ ನ ಗ್ರೂಪ್ ಮಾಡಬಹುದು. ಅದೇ 3 ones ಇದ್ರೆ ಇಲ್ಲಿ ಒಂದಿತ್ತು ಅನ್ಕೊಳ್ಳಿ, ಈ ಮೂರನ್ನ ಗ್ರೂಪ್ ಅಂತ ಮಾಡಕ್ ಬರಲ್ಲ. 2 to the power ಅಲ್ಲಿ ಇರಬೇಕು, 2 to the power ಅಲ್ಲಿ ಇರಬೇಕು. 2 to the power 0 1 ಸಿಂಗಲ್ 1 ಅನ್ನು ಮಾಡಬಹುದು, ಇಲ್ಲ 2 ones ಅನ್ನು ಮಾಡಬಹುದು, ಇಲ್ಲ 4 ones ಅನ್ನು ಮಾಡಬಹುದು, ಇಲ್ಲ 8 ones ಅನ್ನು ಮಾಡಬಹುದು, ಇಲ್ಲ 16 ones ಅನ್ನು ಮಾಡಬಹುದು. 3 ones ಆಡ್ ನಂಬರ್ ಮಾಡಕ್ ಬರಲ್ಲ. 1 2 4 8 16 ಅದನ್ನ ಮಾಡಬಹುದು. 6 ones ಮಾಡಕ್ ಬರಲ್ಲ. ಇಲ್ಲಿ 6 ones ಇದ್ರೆ 6 ones ಗ್ರೂಪ್ ಅಂತ ಮಾಡಕ್ಕೂ ಬರಲ್ಲ. 2 to the power ಅಲ್ಲಿ ಗ್ರೂಪ್ ಮಾಡಬಹುದು. ಇದು ರಾಂಗ್ ಗ್ರೂಪಿಂಗ್ ಆಗ್ತದೆ, ಇದು ಮಾತ್ರ ಗ್ರೂಪಿಂಗ್, ರೈಟ್ ಗ್ರೂಪಿಂಗ್. ಇದೊಂದು ಸಿಂಗಲ್ ಗ್ರೂಪಿಂಗ್, ಅಥವಾ ಇದ್ರ ಜೊತೆ ಗ್ರೂಪಿಂಗ್ ಆಗುತ್ತೆ. ಹಿಂಗ ಓವರ್ಲ್ಯಾಪ್ ಆಗ್ಬೋದು, ಓವರ್ಲ್ಯಾಪ್ ಮಾಡಬಹುದು. ಇದೊಂದು ಗ್ರೂಪ್ ಇದೊಂದು ಗ್ರೂಪ್ ಅಂತ ಓವರ್ಲ್ಯಾಪ್ ಮಾಡಬಹುದು. ಮತ್ತೆ 4 ones ಇತ್ತು ಅನ್ಕೊಳ್ರಿ, 4 ones ಇದ್ರೆ ಹಿಂಗೆ ಇದು 4 ಗ್ರೂಪಿಂಗ್ ಮಾಡಬಹುದು. ಇದಿಷ್ಟು 4 1 ಗ್ರೂಪಿಂಗ್ ಅಂತ ಮಾಡಬಹುದು. ಇಲ್ಲೊಂದು ಗ್ರೂಪಿಂಗ್ ಇದ್ದು 5 1 ಅಂತ ಗ್ರೂಪ್ ಮಾಡಕ್ ಬರಲ್ಲ. ಇದೊಂದು ನಿಮ್ಮ ಜೊತೆ ಒಂದ್ ಜೊತೆ ಇನ್ನೊಂದು ಗ್ರೂಪ್ ಮಾಡಬೇಕು. ಓವರ್ಲ್ಯಾಪ್ ಹಿಂಗಿತ್ತು ಅನ್ಕೊಳ್ಳಿ. ಇದು ಪ್ರಾಕ್ಟೀಸ್ ಮಾಡ್ತಾ 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 ಹೋಗುತ್ತೆ. ರೂಲ್ಸ್ಗಳು ತಿಳ್ಕೊಬೇಕು. ಓವರ್ಲ್ಯಾಪಿಂಗ್ ಯಾವಾಗ ಮಾಡಬಹುದು ಯಾವಾಗಿಲ್ಲ ಅಂತ. 1 1 1 1 1 1 ಹಿಂಗಿತ್ತು ಅನ್ಕೊಳ್ಳಿ. 0 0 ಇದು 4 ಒಂದು ಗ್ರೂಪು, ಇದು 4 ಒಂದು ಗ್ರೂಪ್. ಈ ರೀತಿ ಮಾಡಬಹುದು. 4 ಈ 4 ಒಂದು ಗ್ರೂಪ್, ಆ 4 ಒಂದು ಗ್ರೂಪ್. ಅಡ್ಜಸೆಂಟ್ ಸೆಲ್ಸ್ ಯಾವುದು ಅಂತ ತಿಳ್ಕೊಂಡು ಆಮೇಲೆ ಗ್ರೂಪ್ ಮಾಡಬಹುದು. ಇದನ್ನೇ ಇದೊಂದು 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 ಮಾಡಕ್ ಬರಲ್ಲ. ಗ್ರೂಪ್ ನಾಟ್ ಓವರ್ಲ್ಯಾಪಿಂಗ್, ರಾಂಗ್. ಇದನ್ನ ಇವಾಗ ಇದೇ ಇತ್ತು ಅನ್ಕೊಳ್ಳಿ, ಅದು 4 ಒಂದು ಗ್ರೂಪ್, ಅದೊಂದು ಗ್ರೂಪ್ ಅಂತ ಮಾಡಬೇಕು. ಇದೆರಡು ಗ್ರೂಪ್ ಇದೆರಡು ಗ್ರೂಪ್ ಇದೆರಡು ಗ್ರೂಪ್ ಅಂತ ಮಾಡಕ್ ಬರಲ್ಲ, ರಾಂಗ್ ಆಗ್ತೈತೆ. ಯಾವಾಗ ದೊಡ್ಡ ಗ್ರೂಪ್ ನಂಬರ್ ಆಫ್ ಒನ್ಸ್ 2 2 ಸ್ಮಾಲ್, 2 ಸ್ಮಾಲ್, 4 ದೊಡ್ಡದಲ್ಲ, 4 ಮಾಡಕ್ ಬರುತ್ತೆ ಅಂದಾಗ 4 ಮಾಡ್ಲೇಬೇಕು. 2 2 ಅಂತ ಮಾಡಿದ್ರೆ ತಪ್ಪಾಗ್ತದೆ, ಹಂಗ್ ಮಾಡಕ್ ಬರಲ್ಲ. ಇದು ರಾಂಗ್. ಇದು ರಾಂಗ್. 2 ಗ್ರೂಪ್ 2 ಗ್ರೂಪ್ 2 ಗ್ರೂಪ್ ಅಂತ ಮಾಡಕ್ ಬರಲ್ಲ. ಆ 4 ಗ್ರೂಪ್ ಈ 4 ಗ್ರೂಪ್ ಅಂತ ಮಾಡ್ಬೇಕು. ನೆಕ್ಸ್ಟ್ ಹಿಂಗಿತ್ತ 1 1 1 1 0 0 0. ಇವಾಗ ಹೆಂಗ್ ಗ್ರೂಪ್ ಮಾಡ್ತಾರ? ಇದೆರಡು ಗ್ರೂಪ್ ಇದೆರಡು ಗ್ರೂಪಾ,
ಅಲ್ಲ, ಇದು 4 ಗ್ರೂಪ್ 4 ಮಾಡಕ್ ಬರುತ್ತೆ ನೋಡ್ರಿ ಅಡ್ಜಸೆಂಟ್. ಈ ಸಲ ಅಡ್ಜಸೆಂಟ್, ಈ ಸಲ ಅಡ್ಜಸೆಂಟ್. ಈಗ 4 ಗ್ರೂಪ್ ಆದ್ಮೇಲೆ ಎರಡು ಗ್ರೂಪ್ ಮಾಡಬಹುದು. ಇದೆರಡು, ರೈಟ್ ಸೆಲ್, ಲೆಫ್ಟ್ ಮೋಸ್ಟ್ ಸೆಲ್, ಟಾಪ್ ಸೆಲ್, bottom cell. Top cell, bottom cell. Group may roll around the table. The leftmost cell in a row may be grouped with the rightmost cell. Leftmost cell ಅಂತಂದ್ರೆ ಇದು, rightmost cell ಅಂದ್ರೆ ಇದು ಇದ್ರ ಜೊತೆ ಗ್ರೂಪ್ ಮಾಡಬಹುದು. Grouped with the cell may be grouped with the bottom cell. ನೆಕ್ಸ್ಟ್ 4 ವೇರಿಯಬಲ್ ನಲ್ಲಿ ಹಿಂಗಿತ್ತು ಅನ್ಕೊಳ್ರಿ. ಇವಾಗ ಇವ್ 4 ಗ್ರೂಪ್, ಒಂದು ಗ್ರೂಪ್ ಮಾಡಬಹುದು. ಆದ್ಮೇಲೆ ಓವರ್ಲ್ಯಾಪ್, ಇದರ ಜೊತೆ ಇದು, ಇದರ ಜೊತೆ ಇದು, ಇದರ ಜೊತೆ ಇದು, ಇದರ ಜೊತೆ ಇದು, ಹಿಂಗೆ ಓವರ್ಲ್ಯಾಪ್ ಮಾಡ್ಬೋದು. ಇದು 4 ಒಂದು ಗ್ರೂಪ್ ಮಾಡಿ ಆಮೇಲೆ 2 ಗ್ರೂಪ್. ಫಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರೂಪ್ಸ್ ಈ ಒನ್ಸ್ ಜಾಸ್ತಿ ಇರೋ ತರ ನೋಡ್ಕೋಬೇಕು. 4 ಜಾಸ್ತಿ ಇದೆ, ಸೊ 4 ಗ್ರೂಪ್ ಮಾಡಿದ್ಮೇಲೆ ಉಳಿದಿರೋದನ್ನ ಅಡ್ಜಸೆಂಟ್ ನ ಓವರ್ಲ್ಯಾಪ್ ಮಾಡಿ ಗ್ರೂಪಿಂಗ್ ಮಾಡಬೇಕು. ರಿಸಲ್ಟೆಂಟ್ ಗ್ರೂಪ್ ನ ಎಲಿಮಿನೇಟ್ ಮಾಡಬಹುದು ಅಂತ ಹೇಳ್ತಾ ಇದೆ. ಏನಂತಂದ್ರೆ ಇದು 1 ಇದೆಯಲ್ಲ, ಒಳಗಡೆ ಇದೆಯಲ್ಲ, ಇದನ್ನ ಎಲಿಮಿನೇಟ್ ಮಾಡಬಹುದು. ಇದಿಷ್ಟೇ ಹಿಂಗ್ ಮಾಡಿ ಮಾಡಬಹುದು. ಇಲ್ಲಿ ಒಳಗಡೆ 4 ಇದೆಯಲ್ಲ, ಇದನ್ನ ಎಲಿಮಿನೇಟ್ ಮಾಡಬಹುದು. ರಿಸಲ್ಟೆಂಟ್ ಗ್ರೂಪ್ ಹೆಂಗೆ ಅಂತಂದ್ರೆ ಇದ್ರ ಜೊತೆ ಇದು, ಇದರ ಜೊತೆ ಇದು, ಇದರ ಜೊತೆ ಇದು, ಇದರ ಜೊತೆ ಇದು ಗ್ರೂಪ್ ಮಾಡೋದು, ಅದನ್ನ ಎಲಿಮಿನೇಟ್ ಮಾಡಬಹುದು. ಈ ರೀತಿ ಗ್ರೂಪಿಂಗ್ ಮಾಡಬಹುದು. ಸೊ ರೂಲ್ಸ್ 2 to the power ಅಲ್ಲಿ ಇರುತ್ತೆ ಗ್ರೂಪಿಂಗ್. 2 to the power 0, 1, 2, 3, 4 ಅಂತ. 2 to the power 0 ಅಂತಂದ್ರೆ 1 ಸಿಂಗಲ್ ಏನೋ ಗ್ರೂಪ್ ಮಾಡಬಹುದು. ಇಲ್ಲ 2 to the power 1 2 ವೇರಿಯಬಲ್ ನ ಗ್ರೂಪ್ ಮಾಡಬಹುದು. 2 ಒನ್ಸ್ ಮಾತ್ರ ಗ್ರೂಪ್ ಮಾಡೋದು. 2 to the power 3 2 to the power 3 ಅಂತಂದ್ರೆ 8 ಒನ್ಸ್ ಗ್ರೂಪ್ ಮಾಡಬಹುದು. 2 to the power 4 ಅಂತಂದ್ರೆ 16 ಒನ್ಸ್ ಗ್ರೂಪ್ ಮಾಡಬಹುದು. ಗ್ರೂಪ್ ಮಾಡ್ಬೇಕಾದ್ರೆ ಅಡ್ಜಸೆಂಟ್ ಸೆಲ್ ಮಾತ್ರ ಗ್ರೂಪ್ ಮಾಡಬಹುದು. ಹಿಂಗೆ ಗ್ರೂಪ್ ಮಾಡಕ್ ಬರಲ್ಲ. ಹಿಂಗೆ ಗ್ರೂಪ್ ಮಾಡಬಹುದು. ಹಿಂಗೆ ಗ್ರೂಪ್ ಮಾಡಕ್ ಬರಲ್ಲ. ಹಿಂಗೆ ಮಾಡ್ಬೋದು, ಹಿಂಗ್ ಸೈಡ್ ಮಾಡ್ಬೋದು. ಈ 4 ಮಾಡ್ಬೋದು, ಈ 4 ಮಾಡ್ಬೋದು, ಈ 4 ಮಾಡ್ಬೋದು, ಇದೊಂದು ಮಾಡ್ಬೋದು. ಇದೆರಡು ಮಾಡಕ್ ಬರಲ್ಲ. ಇದು 4 ಮಾಡಿ, ಇದು 4 ಮಾಡೋದು, 4 ಮಾಡೋದು, ಇದೊಂದನ್ನೇ ಹಿಂಗ್ ಮಾಡೋದು. ಸೊ ಇನ್ನ ಎಕ್ಸಾಂಪಲ್ಸ್ಗಳು ತಗೊಂತ ಹೋಗ್ತಾ ಗ್ರೂಪಿಂಗ್ ಎಕ್ಸಾಂಪಲ್ ತಗೊಂಡಾಗ ಅರ್ಥ ಆಗುತ್ತೆ.